ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇಂದು ನಾವು ಭಾರತದಲ್ಲಿ ಹೆಚ್ಚು ಬೇಡಿಕೆ ಇರುವ ಸರ್ಕಾರಿ ಪರೀಕ್ಷೆಗಳಲ್ಲಿ ಒಂದಾದ RRB ಗ್ರೂಪ್ ಡಿ ಪರೀಕ್ಷೆಯ ಬಗ್ಗೆ ಮಾತನಾಡಲಿದ್ದೇವೆ. ನೀವು ಭಾರತೀಯ ರೈಲ್ವೆಯಲ್ಲಿ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಯೋಚಿಸುತ್ತಿದ್ದರೆ ನಿಮಗೆ ಇದು ಕಳೆದುಕೊಳ್ಳಲಾರದ ಸುವರ್ಣ ಅವಕಾಶವಿದೆ. ಅದಕ್ಕಾಗಿ ನಾವು ಇಂದಿನ ಈ ವಿಡಿಯೋದಲ್ಲಿ ಈ ಪರೀಕ್ಷೆಗೆ ಅರ್ಹತೆ ಏನು ಬೇಕು, ಇದರ ಸಿಲೆಬಸ್ ಹೇಗಿರುತ್ತೆ, ಇದರಲ್ಲಿ ಯಾವ ಯಾವ ಹುದ್ದೆಗೆ ನಾವು ಅರ್ಜಿ ಸಲ್ಲಿಸಬಹುದು ಮತ್ತು ಇದರಲ್ಲಿ ಸಂಬಳ ಎಷ್ಟು ಇರುತ್ತದೆ. ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಲಿಕ್ಕೆ ಹೋಗುತ್ತಿದ್ದೇವೆ. ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಮೊದಲನೇದಾಗಿ ನಾವು ನೋಡೋಣ ಈ RRB ಗ್ರೂಪ್ ಡಿ ಎಂದರೇನು ಅಂತ. ಭಾರತೀಯ ರೈಲ್ವೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳಲು ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಗ್ರೂಪ್ ಡಿ ಪರೀಕ್ಷೆಯನ್ನು ನಡೆಸುತ್ತದೆ. ಈ ಪರೀಕ್ಷೆಗಳ ಮೂಲಕ ಕೆಳಗಿನ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತದೆ. ಟ್ರ್ಯಾಕ್ ಮೇಂಟೈನರ್, ಎಲೆಕ್ಟ್ರಿಕ್, ಮೆಕ್ಯಾನಿಕಲ್ ಮತ್ತು ಇಂಜಿನಿಯರಿಂಗ್ನಂತಹ ವಿವಿಧ ವಿಭಾಗಗಳಲ್ಲಿ ಸಹಾಯಕನಾಗಿ, ಆನಂತರ ಪಾಯಿಂಟ್ಸ್ಮನ್ ಹಾಗೂ ಮತ್ತು ಇನ್ನಿತರ ವಿವಿಧ ವಿಭಾಗಗಳಲ್ಲಿ ಸಹಾಯಕ. ರೈಲ್ವೆಯ ಸುಗಮ ಕಾರ್ಯನಿರ್ವಹಣೆಯಲ್ಲಿ ಈ ಮೇಲಿನ ಗ್ರೂಪ್ ಡಿ ನೌಕರರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಎರಡನೇದಾಗಿ ನಾವು ನೋಡೋಣ ಈ ಪರೀಕ್ಷೆಗೆ ಅರ್ಹತೆಯ ಮಾನದಂಡವೇನು. RRB ಗ್ರೂಪ್ ಡಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನೀವು ಈ ಮೂಲಭೂತ ಮಾನದಂಡಗಳನ್ನು ಪೂರೈಸಬೇಕು. ಮೊದಲನೇದು, ನೀವು ಭಾರತೀಯ ಪ್ರಜೆಯಾಗಿರಬೇಕು ಮತ್ತು ಇದಕ್ಕೆ ವಯಸ್ಸಿನ ಮಿತಿ ಕನಿಷ್ಠ ಪಕ್ಷ 18 ವರ್ಷಗಳು, ಗರಿಷ್ಠ ವಯಸ್ಸಿನ ಮಿತಿ 33 ವರ್ಷಗಳು ಆಗಿರಬೇಕು. ಆದರೆ ಮೀಸಲು ವರ್ಗಗಳಿಗೆ ವಿಶ್ರಾಂತಿ ನೀಡಲಾಗುತ್ತದೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡುವುದಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ 10ನೇ ತರಗತಿಯಿಂದ ಪಾಸ್ ಆಗಿರಬೇಕು ಅಥವಾ ಯಾವುದೇ ಅಭ್ಯರ್ಥಿ ITI ಮಾಡಿದವನಿದ್ದರೆ ಅವನು NCVT ಅಥವಾ SCVT ದಿಂದ ಮಾನ್ಯತೆ ಪಡೆದ ಕಾಲೇಜಿನಿಂದ ಪಾಸ್ ಆಗಿರಬೇಕು. ನಾವು ಇದರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅದರ ಬಗ್ಗೆ ನೋಡೋಣ. ಮೊದಲನೇದು, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT ಇರುತ್ತದೆ. ಇದರಲ್ಲಿ ಈ CBT ಪರೀಕ್ಷೆಯಲ್ಲಿ ಇವೆಲ್ಲ ವಿಷಯಗಳು ಒಳಗೊಂಡಿರುತ್ತವೆ: ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಆನಂತರ ಜನರಲ್ ಅವೇರ್ನೆಸ್ ಆಗಿರುತ್ತವೆ. ಇದರಲ್ಲಿ ಒಟ್ಟಾರೆ 100 ಪ್ರಶ್ನೆಗಳು ಇರುತ್ತವೆ. ಈ ಪರೀಕ್ಷೆಗೆ ಅವಧಿಯು 90 ನಿಮಿಷಗಳು ಇರುತ್ತವೆ. ನೀವು ಉತ್ತರವನ್ನು ಕೊಡುವಾಗ ಅದೇನಾದರೂ ತಪ್ಪಾದರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಪಾಸಾದ ನಂತರ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಇರುತ್ತದೆ. ಇದು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಪುರುಷ ಅಭ್ಯರ್ಥಿಗಳಿಗೆ 2 ನಿಮಿಷಗಳಲ್ಲಿ 100 ಮೀಟರ್ ದೂರಕ್ಕೆ 35 kg ಭಾರವಿರುವ ತೂಕವನ್ನು ಎತ್ತುಕೊಂಡು ಒಯ್ಯಬೇಕಾಗುತ್ತದೆ. ಆದರೆ ಮಹಿಳಾ ಅಭ್ಯರ್ಥಿಗಳಿಗೆ ಅದೇ ದೂರ ಮತ್ತು ಸಮಯಕ್ಕೆ 20 kg ತೂಕವನ್ನು ಎತ್ತುಕೊಂಡು ಹೋಗಬೇಕಾಗುತ್ತದೆ. ನೀವು PET ಪಾಸಾದ ನಂತರ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುತ್ತಾರೆ. ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಮಾನ್ಯವಾದ ದಾಖಲೆಗಳನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ನಂತರ ಅಭ್ಯರ್ಥಿಗಳ ಮೆಡಿಕಲ್ ಟೆಸ್ಟ್ ಇರುತ್ತದೆ. ಅಭ್ಯರ್ಥಿಗಳು ತಮ್ಮ ಕೆಲಸದ ಪಾತ್ರಗಳನ್ನು ನಿರ್ವಹಿಸಲು ವೈದ್ಯಕೀಯವಾಗಿ ಸಮರ್ಥರಾಗಿದ್ದಾರೆ ಎಂದು ಈ ವೈದ್ಯಕೀಯ ಟೆಸ್ಟ್ ಅಂದರೆ ಮೆಡಿಕಲ್ ಟೆಸ್ಟ್ ಖಚಿತಪಡಿಸುತ್ತದೆ. ಈಗ ನಾವು ಈ ಪರೀಕ್ಷೆಯ ಸಿಲೆಬಸ್ ಬಗ್ಗೆ ಮಾತನಾಡುವುದಾದರೆ, ನಾನು ಈ ಪರೀಕ್ಷೆಯ ಸಿಲೆಬಸ್ನ PDF ಅನ್ನು ನಮ್ಮ ಈ ಕರಿಯರ್ ಸಪೋರ್ಟ್ ಕನ್ನಡ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತದೆ. ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಹೋಗಿ ಈ PDF ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಕೆಲವರು ಪ್ರಶ್ನೆ ಕೇಳಬಹುದು, ಸರ್ ಈ ಪರೀಕ್ಷೆಗೆ ಅಪ್ಲೈ ಹೇಗೆ ಮಾಡಬಹುದಂತ. ಇದರ ಅಪ್ಲೈ ಮಾಡೋ ಪ್ರಕ್ರಿಯೆ ಬಗ್ಗೆ ಮಾತನಾಡುವುದಾದರೆ ಇದು ತುಂಬ ಸರಳವಾಗಿದೆ. ನೀವು ಅಧಿಕೃತ RRB ವೆಬ್ಸೈಟ್ಗೆ ಭೇಟಿ ನೀಡಿ, ತದನಂತರ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಹಾಗೂ ಇತ್ತೀಚಿನ ಛಾಯಾಚಿತ್ರ ಮತ್ತು ಸಹಿ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ತದನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿ
ಆದರೆ ಮೀಸಲು ವರ್ಗಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಈ ಶುಲ್ಕ ಅಂದರೆ ಅರ್ಜಿ ಶುಲ್ಕಗಳು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಬಂದ ಅಕ್ನಾಲೆಜ್ಮೆಂಟ್ ಅನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ನಿಮಗೆ ಈ ಪ್ರಕ್ರಿಯೆ ತುಂಬ ಡಿಫಿಕಲ್ಟ್ ಅನಿಸಿದರೆ ನೀವು ನಿಮ್ಮ ಹತ್ತಿರದಲ್ಲಿರುವ ಸೈಬರ್ ಕೆಫೆ ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಇದಕ್ಕೆ ಅಪ್ಲೈ ಮಾಡಬಹುದು. ನೀವು RRB ಪರೀಕ್ಷೆಯನ್ನು ಪಾಸಾದ ನಂತರ ಮತ್ತು ಹುದ್ದೆಗೆ ಆಯ್ಕೆಯಾದ ನಂತರ ನಿಮಗೆ ಸಿಗುವ ಪ್ರಯೋಜನಗಳು ಎಂದರೆ ನಿಮಗೆ ಮೊದಲನೇದು ಜಾಬ್ ಸೆಕ್ಯೂರಿಟಿ ಸಿಗುತ್ತದೆ. ಅಂದರೆ ನಿಮಗೆ ಒಂದು ಸ್ಥಿರ ಸರ್ಕಾರಿ ಕೆಲಸ ಸಿಗುತ್ತದೆ. ನಂತರ ಇದರ ಸ್ಯಾಲ್ರಿ ಬಗ್ಗೆ ಮಾತನಾಡುವುದಾದರೆ ಆರಂಭಿಕ ವೇತನವು ಭತ್ಯೆಗಳನ್ನು ಹೊರತುಪಡಿಸಿ ತಿಂಗಳಿಗೆ ಸರಿಸುಮಾರು 18,000 ರೂಪಾಯಿ ಸಿಗುತ್ತದೆ. ನೀವೇನಾದರೂ ಭತ್ಯೆಗಳನ್ನು ಕೂಡಿಸಿದರೆ ನಿಮ್ಮ ಸಂಬಳ 25,000ರಿಂದ 30,000ವರೆಗೆ ನಿಮ್ಮ ಸಂಬಳವಿರುತ್ತದೆ. ನಿಮಗೆ ಇದರಲ್ಲಿ ಕರಿಯರ್ ಗ್ರೋತ್ ಅನ್ನು ಕೂಡ ಸಿಗುತ್ತದೆ. ನಿಮಗೆ ಇಲಾಖಾ ಸಂಬಂಧಪಟ್ಟಂತೆ ಪರೀಕ್ಷೆಗಳ ಮೂಲಕ ಪ್ರಮೋಷನ್ ಕೂಡ ಸಿಗುತ್ತದೆ ಹಾಗೂ ಇತರೆ ಸವಲತ್ತುಗಳು ಕೂಡ ದೊರೆಯುತ್ತವೆ. ಅಂದರೆ ಫ್ರೀ ಪ್ರಯಾಣದ ಪಾಸುಗಳು, ಪಿಂಚಣಿ ಪ್ರಯೋಜನಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಕೂಡ ಸಿಗುತ್ತವೆ. ಒಟ್ಟಾರೆಯಾಗಿ ನೋಡುವುದಾದರೆ RRB ಗ್ರೂಪ್ ಡಿ ಪರೀಕ್ಷೆಯು ಭಾರತೀಯ ರೈಲ್ವೆಯಲ್ಲಿ ಪ್ರತಿಷ್ಠಿತ ಮತ್ತು ಸುರಕ್ಷಿತ ವೃತ್ತಿಜೀವನ ಹೆಬ್ಬಾಗಿಲುಯಾಗಿದೆ. ನೀವು ಸರಿಯಾದ ತಯಾರಿ ತಂತ್ರ ಮತ್ತು ನಿರ್ಣಯದೊಂದಿಗೆ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು. ಅದಕ್ಕಾಗಿ ಇಂದಿನಿಂದಲೇ ನೀವು ನಿಮ್ಮ ತಯಾರಿಯನ್ನು ಪ್ರಾರಂಭಿಸಿ ಮತ್ತು ಅದರ ಜೊತೆ ನಿಮ್ಮ ಪ್ರಯತ್ನಗಳೊಂದಿಗೆ ಸ್ಥಿರವಾಗಿರಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿಸಿದರೆ ಹೋಗಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಸ್ನೇಹಿತರೆ, ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ನೀವು ನಮ್ಮ ಈ ಕಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ, ಏಕೆಂದರೆ ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋಸ್ಗಳು ಸಿಗ್ತಾ ಇರುತ್ತವೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.